ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬ ಟೇಸ್ಟಿಯಾಗಿರುವಂಥ ಹನಿ ಕೇಕ್‌ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಎಲ್ಲರೂ ಆಲ್ಮೋಸ್ಟ್ ಹನಿ ಕೇಕ್‌ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ವೀಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಮನೇಲಿ ಒಂದು ಓವನ್ ಇದ್ದರೆ ಸಾಕು, ತುಂಬ ಸಿಂಪಲಾಗೆ ತಯಾರು ಮಾಡ್ಕೋಬೋದು ಇದನ್ನ. ಇದೇನು ದೊಡ್ಡ ಪ್ರೋಸೆಸ್ ಏನಲ್ಲ. ಆರಾಮಾಗಿ ಬೇಕ್ರಿಲಿ ಸಿಗೋ ಹನಿ ಕೇಕ್ ಯಾವ ಟೇಸ್ಟಲ್ಲಿರುತ್ತೋ ಅದೇ ರೀತಿ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಈ ಥರ ತುಂಬ ಸ್ಮೂತಾಗಿ ತಯಾರಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮನೇಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿದ್ದೀನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹನಿ ಕೇಕ್ ಅಂತ. ಒಂಥರ ಸ್ಪಂಜ್ ಥರ ತುಂಬಾ ನೀಟಾಗಿ ಬಂದಿದೆ ಕೇಕೆಲ್ಲ. ನಾವು ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಮೊದಲು ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 2 ಕಪ್ಪಷ್ಟು ಹಾಲು ಹಾಕಿಬಿಟ್ಟು ಹಂಗೆ ಅದ್ರ ತಕ್ಕಂಗೆ ಒಂದು ಸ್ವಲ್ಪ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಂಡು 20-30 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ತಯಾರಾಗುತ್ತೆ. ನಂತರ ಇವಾಗ ಒಂದು ಬೌಲಿಗೆ ನಾನು ಒಂದು 2 ಕಪ್ ಆಗುವಷ್ಟು ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆ ಹಂಗೆ ಒಂದು ಕಪ್ಪಷ್ಟು ಶುಗರ್ ಹಾಕ್ಕೋತಾ ಇದ್ದೀನಿ. ಸ್ವೀಟ್ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿನೇ ಮಾಡ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ಮಾಡ್ಕೋಬೋದು. ನಾನಿವಾಗ ಇದಕ್ಕೆ ಅರ್ಧ ಸ್ಪೂನಿಗೆ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಹಂಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಸಹ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಒಂದೊಂದು ಸ್ಪೂನ್ ಹಾಕಿದ್ರೆ ಅದು ನಮ್ಗೆ ತಿನ್ನೋಕ್ಕೂ ತುಂಬ ಹೆವಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಅದ್ರ ಜೊತೆ ಒಂಚೂರು ಅದು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆಲೇ ಕಂಡೆನ್ಸ್ಡ್ ಮಿಲ್ಕು ತಯಾರಾಗಿಬಿಟ್ಟೈತೆ. ಇವಾಗ ಇನ್ನೊಂದು ಬೌಲಿಗೆ ನಾವೇನು ಮಾಡಬೇಕು ಅಂದರೆ 1-2 ಕಪ್ ಆಗುವಷ್ಟು ಮತ್ತು ಹಾಲು, ಇದು ನಾವಾಗಲೇ ಬೇಯಿಸಿಟ್ಕೊಂಡಿರೋ ಹಾಲಲ್ಲ, ಇದು ಬೇರೆ ಹಸಿ ಹಾಲು ಮತ್ತು ಅದ್ರ ಜೊತೆ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ಕೊಂಬಿಟ್ಟು ನಂತರ ಇದಕ್ಕೊಂಚೂರು ಬಟರ್ ಹಾಕ್ತಾಯಿದ್ದೀನಿ ಮತ್ತು ರೀಫೈಂಡ್ ಆಯಿಲ್ ಒಂಚೂರು ಹಾಕ್ತಾಯಿದ್ದೀನಿ. ಮತ್ತು ಇದು ವೆನಿಲಾ ಎಸೆನ್ಸ್, ಇದೊಂದು ಚೂರು ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಮತ್ತು ಅದನ್ನೆಲ್ಲ ನೀಟಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಆವಾಗಲೇ ತಯಾರು ಮಾಡಿ ಇಟ್ಕೊಂಡಿರುವಂಥ ಮೈದಾ ಹಸಿಟ್ಟು ಸಕ್ಕರೆನ ಎಲ್ಲ ಹಾಕಿ ಇದಕ್ಕೆಲ್ಲ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಒಂಚೂರು ಗಂಟೆಲ್ಲ ಕಟ್ಕೊಂಡಿರ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಕಪ್ ಆಫ್ ಹಾಲು ಮೈದಾ ಹಸಿಟ್ಟು ಎಷ್ಟು ಹಾಕಬೇಕು ಅಂತೇಳ್ಬಿಟ್ಟು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಅಂದಾಜಲ್ಲೆಲ್ಲ ಹಾಕಿದ್ರೆ ಅದು ಈ ಥರ ಎಲ್ಲ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀಟಾಗಿ ಬರೋದಿಲ್ಲ. ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಈಸ್ಟ್ ಡ್ರೈ ಪೌಡರ್ನ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಬ್ರೆಡ್ ಅನ್ನೋದು ತುಂಬ ಸ್ಮೂತಾಗಿ ಬರುತ್ತೆ, ಸ್ಪಂಚಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನು ಹಾಕ್ತೀವಿ ಅಷ್ಟೇ. ಅದಕ್ಕೆ ಒಂಚೂರು ಉಗುರು ಬೆಚ್ಚಗೆ ನೀರಿಗೆ ಆ ಪೌಡರ್ನ ಒಂಚೂರು ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ನಾವು ಅದಕ್ಕೆ ಹಾಕಬೇಕಾಗತ್ತೆ. ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಈ ಥರ ಬಿಸಿನೀರಿಗೆ ಒಂಚೂರು ಹಾಕಿಬಿಟ್ಟೇ ಹಾಕಬೇಕಾಗತ್ತೆ. ನಂತರ ಅದನ್ನೆಲ್ಲ ನೀಟಾಗಿ ಮಿಕ್ಸಪ್ ಮಾಡ್ಕೊಂಬಿಟ್ಟು ನಾನಿವಾಗ ಒಂದು ಬಾಕ್ಸ್ಗೆ ನೀಟಾಗಿ ಅದರಲ್ಲಿ ಎಲ್ಲ ಬಟರೆಲ್ಲ ಸವರ್ಕೊಂಡು ನಾವು ಆವಾಗಲೇ ಕೇಕ್ ಮಾಡಬೇಕು ಅಂತೆಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ತಾಯಿದ್ದೀನಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ನಾವು ಇವಾಗ ಇದನ್ನ ಒಂದು 40-45 ನಿಮಿಷ ಓವನ್ಗೆ ಇಡಬೇಕಾಗತ್ತೆ. ಅದಿನ್ನು ಜಾಸ್ತಿ ಟೈಮ್ ತೊಗೊಳುತ್ತೆ, ಅದು ಕುಕ್ ಆಗೋದಕ್ಕೆ ಅಷ್ಟು ಬೇಗ ಆಗೋದಿಲ್ಲ. ನಾವು ಅಷ್ಟರಲ್ಲಿ ಇವಾಗ ಅದಕ್ಕೆ ಹನಿ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಕಪ್ ಆಫ್ ಶುಗರ್ ಹಾಕ್ಕೊಂಬಿಟ್ಟು ಅದಕ್ಕೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. 1 ಕಪ್ ಶುಗರ್ ಹಾಕಿದ್ರೆ ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಸಾಕು. ಹಂಗೆ ಅದಕ್ಕೆ ಒಂದು 4-5 ಸ್ಪೂನು ಹನಿ ಹಾಕತ್ತಾ ಇದ್ದೀನಿ, ಜೇನುತುಪ್ಪ. ಇವಾಗ ಇದನ್ನು ಒಂದು 2-5 ನಿಮಿಷ ಒಂಚೂರು ಫ್ರೈ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಮಿಕ್ಸ್ಡ್ ಫ್ರೂಟ್ ಜಾಮ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೇನು ಬ್ರೆಡ್ ಸಹ ಪ್ರಿಪೇರ್ ಆಗಿಬಿಟ್ಟೈತೆ. ಅದನ್ನೇನು ಮಾಡಬೇಕು ಅಂತಂದರೆ ಒಂದು ಕಡ್ಡಿ ತೊಗೊಂಬಿಟ್ಟು ಅದು ಒಳಗಡೆ ಎಲ್ಲ ಹೋಲ್ಸ್ ಮಾಡಬೇಕಾಗತ್ತೆ ನಾವು. ಯಾಕಂದರೆ ಮೇಲ್ಗಡೆ ಹನಿ ಹಾಕ್ತೀವಲ್ಲ, ಆ ಹನಿ ಎಲ್ಲ ಒಳಗಡೆ ಹೋಗಿ ನೀಟಾಗಿ ನಾದ್ಕೊಳ್ಳುತ್ತೆ. ಆವಾಗಲೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹನಿ ಸ್ಪೂನಿಂದ ಹಾಕ್ಕೊಬಿಟ್ಟು ಅದೆಲ್ಲ ಒಳಗಡೆ ಎಲ್ಲ ನಾದ್ಕೊಳ್ಳೋ ತನಕ ನೀಟಾಗಿ ಬಿಡಬೇಕಾಗತ್ತೆ ಒಂದು ಚೂರು ಚೂರು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಹನಿ ಹಾಕ್ಕೋಬೇಕು ಈ ಥರ.
ಅದು ಹನಿ ಎಲ್ಲ ಹಾಕಿದ್ದಾದಮೇಲೆ ಜಸ್ಟ್ 1 ಮಿನಿಟ್ ಗ್ಯಾಪ್ ಬಿಟ್ಬಿಟ್ಟು ನಂತರ ನಾವು ಆವಾಗಲೇ ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಮಿಕ್ಸ್ಡ್ ಫ್ರೂಟ್ ಜಾಮ್ನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನಾನು. ಅದು ಅಷ್ಟೇ ಹನಿ ಥರನೇ ಎಲ್ಲೆಲ್ಲಿ ಗ್ಯಾಪ್ ಇದೆ ಆ ಥರ ಎಲ್ಲ ನೀಟಾಗಿ ಸವರ್ಕೋಬೇಕಾಗತ್ತೆ. ನಾನಿವಾಗ ಇದ್ರ ಮೇಲೆ ತುರಿದಿಟ್ಕೊಂಡಿರೋ ಹಸಿ ಕಾಯಿನ ಹಾಕ್ತಾಯಿದ್ದೀನಿ. ಹಸಿಕಾಯಿ ಹಾಕಿದ್ರೆ ಒಂದೊಳ್ಳೆ ಟೇಸ್ಟ್ ಬೇರೆ ಚೆನ್ನಾಗಿರುತ್ತೆ ಅದು. ಹಸಿಕಾಯಿ ಬೇಡ, ಹಸಿಕಾಯಿನ ಆ್ಯಕ್ಚುಲಿ ಹಾಕಬೇಕಾಗಿರೋದು. ಹಸಿಕಾಯಿ ಬೇಡ ನಮಗೆ ಅನ್ನೋರು ಮೇಲ್ಗಡೆ ಎಲ್ಲ ಜಮ್ಸ್ ಆ ಥರ ಬರ್ತಾವಲ್ಲ, ಆ ಥರನೂ ಬಿಟ್ಕೋಬೋದು ನೀವು. ನೋ ಪ್ರಾಬ್ಲಮ್, ಅದು ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನ ಇವಾಗ ಪೀಸಸ್ಸಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡೋದ್ರೆಲ್ಲ ಪೀಸ್ ಎಲ್ಲ ಕಟ್ ಮಾಡ್ತಾಯಿದ್ರೆ ಎಷ್ಟು ಸ್ಮೂತಾಗಿ ಕಟ್ ಆಗ್ತೈತೆ ಅದು ಅಂತ ಹೇಳಿಬಿಟ್ಟು. ಕೇಕ್ ತುಂಬಾ ನೀಟಾಗಿ ಕುಕ್ ಆಗಿದೆ, ತುಂಬ ನೀಟಾಗೇ ಬಂದಿದೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ತುಂಬ ಚೆನ್ನಾಗಾಗಿದೆ ಕೇಕ್. ನೋಡಿ ನಾನು ತಯಾರು ಮಾಡಿರೋ ಕೇಕ್ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸ್ಪಂಜ್ ಇದ್ದಂಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.